ತಿಳ್ಕೊಂಡು ಮೊದಲ ಜನರಿಗೆ ಹೋಗಿ ನಿಮ್ಮ ಈ ಸಲದ ಚುನಾವಣೆಯ ಏನು ಮುಖ್ಯಾಂಶಗಳಿದೆ ಮುಟ್ಟಿಸುವಂಥದ್ದು, ಅದಕ್ಕಿಂತ ಮುಖ್ಯ ಅಂದರೆ ಅಭ್ಯರ್ಥಿಗಳನ್ನ ನಿಲ್ಲಿಸುವಂಥದ್ದು. ಒಬ್ಬ ಯೋಗ್ಯರನ್ನು ಪ್ರಾಮಾಣಿಕರನ್ನು ನಿಲ್ಲಿಸಿದರೆ ಸಹಜವಾಗಿ ಜನ ನಿಮ್ಮನ್ನು ನಂಬಬಹುದು. ಮತ್ತು ಈ ಸಲ ವಾತಾವರಣ ಮಾತ್ರ ಚೆನ್ನಾಗಿದೆ ಅಂತ. ಯಾಕೆಂದರೆ ಮೋದಿಯವರು ಇನ್ನೂ ಯಾವುದಂತ ಹವಾ ಹಿಡಿಸಿಲ್ಲ. ಆದರೂ ನಿಧಾನಕ್ಕೆ ಅವರು ಈಗ ಹಿಂದುತ್ವದ ಪ್ರಭಾವವನ್ನು ಉಪಯೋಗ ಮಾಡ್ಕೋಬೇಕು ಅಂತ ಪ್ರಯತ್ನ ನಡೆಸಿದಾರೆ, ಇಲ್ಲ ಅಂತಲ್ಲ. ಆದ್ರೆ ಜನ ಅವ್ರನ್ನ ಈಗ ನಂಬ್ತಾ ಇಲ್ಲ. ಯಾಕಂದ್ರೆ ಈಗ ಇಂಥದ್ದು ಹೇಳಿ ಅನೇಕ ಸಲ ನಮಗೆ ಮೋಸ ಮಾಡಿದಾರಪ್ಪ ಅನ್ನೋಂಥ ಭಾವ ಬೆಳೀಲಿಕ್ಕತ್ತದ. ಹೀಗಾಗಿ ಇದನ್ನು ಸದುಪಯೋಗ ಮಾಡಿಕೊಳ್ಳೋದು ಕಾಂಗ್ರೆಸ್ಸಿನ ಆದ್ಯ ಕರ್ತವ್ಯ. ಅದು ಮಾಡ್ತಾರೋ ಇಲ್ಲೋ ಇದು ಅವ್ರಿಗೆ ಬಿಟ್ಟಂಥದ್ದು. ಬಟ್ ಅಲರ್ಟ್ ಆಗೋದ್ರಿಂದಾಗಿ ಮಾತ್ರ ಬಿ ಜೆ ಪಿಗೆ ಹೊರತು ಬೀಳುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಈಗ ಜನ ಬಿ ಜೆ ಪಿಗರಿಂದ ವಿಮುಖರಾಗಿದ್ದಾರೆ. ಇವರಿಂದ ಏನು ಆಗುವುದಿಲ್ಲಪ್ಪ, ಬರೀ ಮಾತಿನ ಮಾಡರು, ಬರೀ ಮಾತಾಡೋದು ಮತ್ತೇನಿಲ್ಲ. ಆರ್ ಎಸ್ ಎಸ್ ಜನ ಆಗಿರ್ಬೋದು ಅಥವಾ ಮೋದಿಜಿಯವರು ಆಗಿರ್ಬೋದು, ಪ್ರಚಾರಕರು ಹಾಗೆ ಹೇಳೋರು ಮುಂಜಾನೆ ಸಾಯಂಕಾಲದಾಗ ಕೆಲಸ ವಾಸ್ತವವಾಗಿ ಆಗಿಲ್ಲ ಅನ್ನುವಂಥದ್ದು. ಈಗಲೂ ಮತ್ತು ಹೇಳ್ತಾ ಇದ್ದಾರೆ ಅವರು, ನಾವು ಅಷ್ಟು ಕೋಟಿ ಖರ್ಚು ಮಾಡಿದ್ವಿ, ಈ ಯೋಜನೆಗೆ ಇಷ್ಟು ಖರ್ಚು ಮಾಡಿದ್ವಿ, ಎಲ್ಲ ಲಿಸ್ಟ್ ಕೊಡ್ತಾರೆ ನಿಮಗೆ. ಅದಲ್ಲಿ ಹೋಗಿ ನೋಡಿದಾಗ ಗೊತ್ತಾಗ್ತದೆ ಅಲ್ಲಿ ಏನದು ಅಂತೇಳಿ. ಯಾಕಂದರೆ ಅವ್ರು ಕೊಟ್ಟಂಥ ಆಶ್ವಾಸನೆಗಳಲ್ಲಿ ಯಾವುದೂ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಯಾಕಂದರೆ ಈಗ ಜನ ಕೇಳ್ತಾ ಇದ್ದಾರೆ, 2 ಕೋಟಿ ಉದ್ಯೋಗ ಎಲ್ಲಿದಪ್ಪ ನಿಮ್ಗೆ ವರ್ಷಕ್ಕೆ ಅಂತೇಳಿ. ಅದ್ರ ಬಗ್ಗೆ ಅವರು ಹೇಳೋದಿಲ್ಲ. ನಾವು ಉದ್ಯೋಗ ಕೊಟ್ಟಿವಿ, 1 ಕೋಟಿ ಕೊಟ್ಟಿವಿ, 2 ಕೋಟಿ ಏನೋ ಹೇಳ್ತಾರೆ. ಅದರ ಪ್ರತಿ ವರ್ಷವೂ 2 ಕೋಟಿ ಉದ್ಯೋಗ ಕೊಡ್ತಾನಿದ್ದು ಆಗಲಿಲ್ಲ. ಬ್ಲ್ಯಾಕ್ ಮನಿ ತರ್ತಾನಿದ್ರು, ಪ್ರತಿಯೊಬ್ಬ 15 ಲಕ್ಷ ಆಗ್ತಾನಿದ್ರು, ಅದು ಆಗಲಿಲ್ಲ. ಆ ನಂತರ ಭ್ರಷ್ಟಾಚಾರ ಕಿತ್ತು ಹಾಕ್ತೀವಿ ಮಾಡ್ತೀವಿ ಅಂತ ಇನ್ನೂ ಮತ್ತೆ ಮಾತಾಡಿದರು. ಇವತ್ತಿನವರೆಗೆ ಭ್ರಷ್ಟಾಚಾರ ಎಲ್ಲಿ ಹೋದ್ರು ಕೇಳಿ, ಭ್ರಷ್ಟಾಚಾರ ಅಂತ ಎಲ್ಲ ಕಡೆ ಕೇಳ್ತಾ ಇದ್ದೀವಿ. ಹಳ್ಳಿಗಳಲ್ಲಿ 58-60% ಅಂತಿರುವ, ನಗರಗಳಲ್ಲೇ 70%, 72% ಹೀಗೆಲ್ಲ ಅನೇಕ ಇನ್ನೂ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಹೀಗಾಗಿ ಬಿ ಜೆ ಪಿ ಮೇಲಿನ ವಿಶ್ವಾಸ ಜನರಿಗೆ ಕಡಿಮೆ ಆಗ್ಯದ. ಅದಕ್ಕಾಗಿ ಇವತ್ತು ಆಮ್ ಆದ್ಮಿನೂ ಸಹಿತ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ನ ನಂಬುವ ಸ್ಥಿತಿ ಬಂದು ನಿಂತದ. ಯಾಕಂದ್ರೆ ಅದಕ್ಕೂ ಇವತ್ತು ಸರ್ವೈವ್ ಪ್ರಶ್ನೆ ಅದ, ಉಳಿಬೇಕಾಗ್ಯದ. ಈಗ ಅದನ್ನು ನೀವು ಸರಿಯಾಗಿ ತಿಳ್ಕೊಂಡು ಸದುಪಯೋಗ ಮಾಡಿಕೊಂಡು ಕಾಂಗ್ರೆಸ್ನ ಉಳಿಸ್ಕೊಳ್ಳೋ ಜೊತೆಗೆ ವಿರೋಧ ಪಕ್ಷಗಳೆಲ್ಲ ಒಕ್ಕಟ್ಟಿನಿಂದ ಎದ್ದು ನಿಲ್ಲಿಸಿದ್ರೆ ಈ ಚುನಾವಣೆ ನಿಮಗೆ ಭವಿಷ್ಯದಲ್ಲಿ ಹೊಸ ಒಂದು ವ್ಯಾಖ್ಯಾನವನ್ನು ಬರೆಯುವ ಸಾಧ್ಯತೆಗಳಿದಾವೆ. ಐತಿಹಾಸಿಕ ಗೆಲುವು ನಿಮ್ದು ಆಗ್ಬೋದಾಗ್ಯದ. ಆದರೆ ಅದನ್ನು ಮಾಡಬೇಕಲ್ಲ, ಹೇಗೆ ಮಾಡೋರು ನೀವು? ಯಾಕಂದರೆ ನೀವು ಹೇಳ್ಬೋದು, ಹೇಳಿದ ಫಂಡಿನ ಬಗ್ಗೆ ಹೇಳೋರ. ಆದರೆ ಇನ್ನೂ ಇಲ್ಲಿ ಕಾಂಗ್ರೆಸ್ಸಿನ ನರ್ವ್ಸ್ಗಳು ಆಲ್ ಓವರ್ ಇಂಡಿಯಾದಲ್ಲಿದ್ದಾವೆ ಅನ್ನೋದೊಂದು ನಾವು ಮರೀಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಜನಸಾಮಾನ್ಯರ ಕಾರ್ಯಕರ್ತರನ್ನ ಹಿಡ್ಕೊಂಡು ಅವ್ರು ತೊಗೊಂಡು ನೀವು ಪ್ರತಿಯೊಂದು ಹಳ್ಳಿಗೆ ಹೋಗಿ ಮುಟ್ಟಿಸುವಂಥದ್ದು, ಮತ್ತು ನಿಮ್ಮ ಗ್ಯಾರಂಟಿ ಮತ್ತು ನ್ಯಾಯಗಳ ಬಗ್ಗೆ ನೀವು ವಿವರ ಮಾಡುವಂಥ ಕೆಲಸವನ್ನು ವಿವರಣೆ ಮಾಡುವಂಥ ಕೆಲಸವನ್ನು ಮಾಡಿದರೆ ಬಹಳ ಉತ್ತಮ ಅನ್ನೋದು ಒಂದು ಸ್ಪಷ್ಟ ಅಭಿಪ್ರಾಯ. ಹೀಗಾಗಿ ಇವತ್ತೆಲ್ಲರೂ ಕಾಂಗ್ರೆಸ್ ಕಡೆ ನೋಡ್ತಾ ಇದ್ದಾರೆ. ಏನಪ್ಪ ಇವರು ನಿರ್ಧಾರ ತೊಗೋಬೋದು ಕಾಂಗ್ರೆಸ್ಸಿಗರು? ಏನು ಎದ್ದು ಬರ್ತಾರ, ಹೋರಾಟ ಮಾಡ್ತಾರ, ತಮ್ಮ ಅಭ್ಯರ್ಥಿಗಳು ಸಾಧಿಸಲಿಗೂ ಅದು ಜಲ್ದಿ ಅಲ್ಲಿ ಹೋಗಿ ನಿಲ್ಲಿಸ್ತಾರೆ. ಯಾಕಂದ್ರೆ ಜನರಿಗೆ ಬೇಕಾಗಿದ್ದು ಇವ್ರ ಮಂದಿ ಯಾರ ಅಂತೇಳಿ. ಅದಕ್ಕೆ ಪ್ರಾಮಾಣಿಕರನ್ನ ಆಯ್ಕೆ ಮಾಡಿ ಹಾಕೋದು ಭಾಳ ಯೋಗ್ಯದ. ಅದೊಂದೇನೋ ಅವಕಾಶ ಬಂದದ್ದು ನಿಮ್ಮ ಕಾಂಗ್ರೆಸ್ಸಿಗರಿಗೆ ಅದನ್ನು ರಿಬಿಲ್ಡ್ ಮಾಡುವಂಥದ್ದು ಕಾಂಗ್ರೆಸ್ಸನ್ನು. ಯಾಕಂದ್ರೆ ಪುನರುಜ್ಜೀವನ ಮಾಡಬೇಕಾಗಿದೆ ಕಾಂಗ್ರೆಸ್ಸನ್ನು. ಇವತ್ತು ಈಗಾಗಲೇ ಸಾಕಷ್ಟು ಹೊಡೆತ ಬಿದ್ದಿದೆ ಕಾಂಗ್ರೆಸ್ಸಿಗೆ. ಆ ಹೊಡೆತದಿಂದ ಹೊರಗೆ ತರಬೇಕಾಗಿದ್ದಪ್ಪ ಅಂತಂದ್ರೆ ಇವತ್ತು ಪುನರುಜ್ಜೀವನ ರಾಹುಲ್ ಗಾಂಧಿ ಮತ್ತು ಅವ್ರ ಜೊತೆಗಾರರು ಕೂಡಿ ಮಾಡಬೇಕಾಗಿದೆ. ಅದು ಎಷ್ಟು ಮಟ್ಟಿಗೆ ಮಾಡ್ತಾರೆ ಇವರು ನಾವು ನೋಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಮೇಲೆ ನಿಂತಪ್ಪ ಅಂತಂದ್ರೆ ಸಹಜವಾಗಿನ ಇಲ್ಲೇ ಡೆಮೋಕ್ರಸಿ ಬಗ್ಗೆ ಭಯ ಇಲ್ಲ. ಆದರೂ ಇವತ್ತು ನಮ್ಮ ಮೋದಿಯವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಸಂವಿಧಾನ ಉಳಿಸ್ಕೊಂಡು ಹೋಗ್ತೀವಿ ಮಾಡ್ತೀವಿ ಅಂತ ಏನೋ ಮಾತನಾಡ್ತಾ ಇದ್ದಾರೆ. ಕೆಲವು ಭಾಳ ಲೇಟ್ ಆಗ್ತಾನೆ ಇದು ಹೇಳುವಂಥ ಮಾತು. ಇದರ ಪ್ರಕಾರ ಅವರು ಇವತ್ತು ನಮ್ಮ ಇಲೆಕ್ಷನ್ ಕಮಿಷನರ್ಗಳನ್ನು ಹಿಂದಿದ್ದಿಂದ ರೂಲ್ಸ್ಗಳ ಆಧಾರದ ಮೇಲೆ ತಮ್ಮ ಹಸ್ತಕ್ಷೇಪದಿಂದ ನೇಮಿಸಿದರೆ ಒಪ್ಪುಗಳು ಇದ್ದೂ ಏನು ಇದು ಯಾವತ್ತು ಸಂವಿಧಾನ ಉಳಿಸ್ಕೊಳ್ತಾರೆ ಅಂತೇಳಿ. ಅದ್ರ ಜೊತೆಗೆ ಅನೇಕ ತಿದ್ದುಪಡಿಯನ್ನು ಮಾಡಿದರು. ಜನರಿಂದ ಆಯ್ಕೆ ಅಂತ ದಿಲ್ಲಿ ಜನರ ಅಭಿಪ್ರಾಯದ ಮೇರೆಗೆ ದೆಹಲಿ ಸರ್ಕಾರ ಬಂದಿತ್ತು. ಅದ್ರ ಹಕ್ಕುಗಳನ್ನು ಕಸ್ಕೊಂಡ್ರು. ಎಷ್ಟಿಲ್ಲ ಇಂಥವು ಘಟನೆಗಳು ನಡೆದಾವೆ. ಇವೆಲ್ಲ ಸಂವಿಧಾನ ಪರ ಏನ್ರಿ? ಇವೆಲ್ಲ ಸಂವಿಧಾನ ಹಿಡಿಸುವಂಥವು. ಈಗ ನಿಮ್ಗೆ ಗೊತ್ತು ಚುನಾವಣಾಧಿಕಾರ ಬಗ್ಗೆ ಈಗಲೇ ಹೇಳಿದ್ದೆ ನಿಮ್ಗೆ. ಚುನಾವಣಾಧಿಕಾರಿಗಳನ್ನು ಪ್ರಧಾನಿ ನೇಮಿಸುವಂಥ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರು. ಸ್ವತಃ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು ಅದನ್ನು. ಎಲ್ಲಪ್ಪ ಎಲ್ಲ ನೀವು ಮಾಡಿದ್ರೆ ನಿಮಗೆ ಬಂದಿರ್ತಾರೆ ಚುನಾವಣಾಧಿಕಾರಿಗಳು, ಭಾಳ ಇಂಪಾರ್ಟೆಂಟ್ ಪ್ರಜಾಪ್ರಭುತ್ವದೊಳಗೆ ಚುನಾವಣಾ ಅಧಿಕಾರಿಗಳು ಅಂದ್ರೆ ಅಂತೇಳಿ ಅದನ್ನು ನೀವು ಮಾಡಿ ಹೋಗ್ಬಿಟ್ರಿ. ಹೀಗಿದ್ದಾಗ ನೀವು ಸಂವಿಧಾನವನ್ನು ಉಳಿಸ್ಕೊಂಡು ಹೋಗಬಲ್ಲರ ಅನ್ನೋದು ದೊಡ್ಡ ಪ್ರಶ್ನೆ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಅದ ಜನರಿಗೆ ಇನ್ನಷ್ಟು ಹೋಗಿ ತಿಳಿಸುವಂಥ ಕೆಲಸವನ್ನು ಈ ಒಂದು ಕಾಂಗ್ರೆಸ್ ಮಾಡಿದರೆ ಗೆಲುವಿನ ಹಾದಿ ಸುಲಭ ಆಗ್ತದೆ. ಮತ್ತು ಜನರು ಸಾಕಷ್ಟು ಮಾತಾಡ್ಕೊಳ್ತಾ ಇದ್ದಾರೆ ಇಡೀ ದೇಶ ತುಂಬ. ಇಲ್ಲಪ್ಪ ಈ ಸಲ ಬದಲಾವಣೆ ಬೇಕಾಗಿದೆ ನಮಗನ್ನುವಂಥ ಮಾತು. ಈ ಬದಲಾವಣೆ ಏನಾದರೂ ಆಗೋ ಸಾಧ್ಯತೆ ಇದ್ದರೆ ಕಾಂಗ್ರೆಸ್ ಸಹಿತ ಅಷ್ಟ ಪ್ರಮಾಣದಲ್ಲಿ ಇವತ್ತು ಆದಷ್ಟು ತೀವ್ರವಾಗಿ ಕಾರ್ಯತತ್ಪರವಾಗಿ ಎಲ್ಲ ಕಡೆ ತನ್ನ ಅಭ್ಯರ್ಥಿಗಳನ್ನ, ಯೋಗ್ಯ ಅಭ್ಯರ್ಥಿಗಳನ್ನ, ಕೆಟ್ಟ ಹೆಸರಿಲ್ಲಾರಂಥ ಭ್ರಷ್ಟತೆ ಆರೋಪ ಇರಲಾರಂಥ ವ್ಯಕ್ತಿಯನ್ನು ನಿಲ್ಲಿಸಿ ಒಂದು ಗೆಲ್ಲುವಂಥ ಸಾಹಸ ಮಾಡಿದರೆ ಯೋಗ್ಯ ಆಗ್ತದೆ. ಏನು ಮಾಡ್ಬೋದು ಕಾಂಗ್ರೆಸ್ ನೋಡೋಣ ನಾವು. ನೀವು ಆದ್ರೆ
ಇದು ಕಾಂಗ್ರೆಸ್ಸಿನ ಪರೀಕ್ಷಾ ಕಾಲ. ಸಾಧ್ಯಷ್ಟು ಮಟ್ಟಿಗೆ ಬೇಗನೆ ಒಳ್ಳೆಯ ನಿರ್ಧಾರ ತೆಗೆದುಕೊಂಡ್ರೆ ಒಳ್ಳೆಯದು ದೇಶದ ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಅಂತ ಹೇಳ್ತಾ ನನಗನಿಸಿದ್ದು 4 ಮಾತು ಮಾತಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಮತ್ತು ವ್ಯಾಖ್ಯಾನ ಅಂದರೆ ಕಾಮೆಂಟ್ ಮಾಡೋದು ಬಿಡಬೇಡ್ರಿ.